ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾವು ಸಬ್ಬಕ್ಕಿ ಪಾಯಸ ಅಥವಾ ಸಾಬೂದನಿ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸಿವಿ. ಇದನ್ನು ನೀವು ಎಷ್ಟು ತಾಸು ಇಟ್ಟರೂ ಕೂಡ ಗಟ್ಟಿಯಾಗಂಗಿಲ್ಲ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದನ್ನು ಮಾಡೋಕೆ ಐಟಮ್ ಏನೇನು ಬೇಕಂತ ನೋಡ್ಕೊಂಬರೋಣಂತ ಬರ್ರಿ. ಫಸ್ಟ್ ಇಲ್ಲಿ ನಾವು ಸಬ್ಬಕ್ಕಿನ ಅಂದರೆ ಸಾಬೂದನಿನ ತೊಗೊಂಡಿವಿ. ಇದನ್ನು ನಾನು ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ತೊಗೊಂಡಿನಿ. ಈಗ ನೆಕ್ಸ್ಟ್ ಇದಕ್ಕೆ ಸಕ್ರೆ ಬೇಕು. ಸಕ್ರೆ ಇಲ್ಲಿ ಅರ್ಧ ಕಪ್ ಅಷ್ಟು ತೊಗೊಂಡಿನಿ. ನಿಮ್ಗೆ ಎಷ್ಟು ಶುಗರ್ ಬೇಕು ಅಷ್ಟು ನೋಡಿ. ಏಲಕ್ಕಿ ಮತ್ತು ಸಫ್ರಾನ್ ಅಂದರೆ ಕೇಸರಿ ತೊಗೊಂಡಿನಿ. ನೆಕ್ಸ್ಟ್ ಹಾಲು ತೊಗೊಂಡಿನಿ. ಇಲ್ಲಿ ಗೋಡಂಬಿ ಮತ್ತು ಬೀಜ. ನೆಕ್ಸ್ಟ್ ತುಪ್ಪ ತೊಗೊಂಡಿನಿ ಇಲ್ಲಿ 2 ಸ್ಪೂನಷ್ಟು. ಈಗ ಮಾಡೋದು ಹೆಂಗಂತ ನೋಡೋಣಂತ ಬರ್ರಿ. ಫಸ್ಟ್ ನಾವಿಲ್ಲೀಗ ಇದನ್ನು ಗೋಡಂಬಿ ಮತ್ತು ಕೇರು ಬೀಜನ ಹುರ್ಕೋಬೇಕು. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತೀವಿ ನೋಡಿರಿ. ಈಗ ಅದಕ್ಕೆ ನಾವೇನು ತೊಗೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಅವನ್ನ ಹಾಕಿ ಉರಿತೀವಿ ರೀ. ಉರಿನ ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಹುರ್ಕೋರಿ, ಇಲ್ಲ ಹೊತ್ತವವು. ನಾವಿಲ್ಲೇ ಇಷ್ಟ ತೊಗೊಂಡಿವಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ನೀವು ತೊಗೋಬೋದು. ನೆಕ್ಸ್ಟ್ ಈಗ ನಾವು ಸಬ್ಬಕ್ಕಿನ ಬೇಯಿಸ್ಕೋಬೇಕು, ಅಂದರೆ ಸಾಬೂದನಿನ ಬೇಯಿಸ್ಕೋಬೇಕು. ಬರೀ ಬೇಯಿಸ್ಕೊಳೋಣಂತ ಫಸ್ಟ್ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೀಗ ನಾವು ನೆನೆಸಿಟ್ಟಿದ್ದಂತಹ ಸಬ್ಬಕ್ಕಿನ ಹಾಕ್ಕೊಳ್ಳೋಣ್ರಿ. ಇದನ್ನು ಚೆಂದಾಗ ಮಿಕ್ಸ್ ಮಾಡಿ ಕುದಿಯಾಕೆ ಬಿಡ್ಬೇಕು ರೀ. ಈಗ ಇದನ್ನು ಸ್ವಲ್ಪ ಚೆಂದಾಗಿ ಕೈ ಆಡ್ಸೋಣ್ರಿ. ಇದನ್ನೀಗ ಕುದಿಯಾಕೆ ಬಿಡೋಣ್ರಿ. ನೋಡಿರಿ ಸೈಡೆಲ್ಲ ಕುದಿಕತ್ತೈತಿ, ನಿಮ್ಗೆ ಕಾಣ್ತಿರ್ಬೋದು. ಇದನ್ನು ಫುಲ್ಲ ಈಗ ಸಬ್ಬಕ್ಕಿ ಏನಿರ್ತಾವಲ್ಲ ಟ್ರಾನ್ಸ್ಫರ್ ಆಗಬೇಕು, ಅಲ್ಲಿವರೆಗೂ ನಾವು ಚೆಂದಾಗ ಕುದಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹಾಲು ತೊಗೊಂಡಿನಿ ನೋಡಿರಿ. ಇಲ್ಲ ಅರ್ಧ ಲೀಟ್ರ್ ಹಾಲು ಹಾಕಿ ಇದನ್ನು ಚೆಂದಾಗ ಮಿಕ್ಸ್ ಮಾಡತ್ತೀವಿ ನೋಡಿರಿ. ಇದನ್ನು ಕೂಡ ಈಗ ಚೆಂದಾಗ ನಾವು ಕುದಿಸ್ಕೋಬೇಕು ನೋಡಿರಿ. ಈಗ ಸಕ್ಕರೆ ಹಾಕೋತೀವಿ ರೀ. ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಶುಗರ್ ಅಷ್ಟು ಹಾಕೋರಿ. ಈಗ ಇದನ್ನು ಸ್ವಲ್ಪ ಚೆಂದಾಗ ಕೈ ಆಡಿಸ್ಕೊಂಡ್ಬಿಡೋಣಂತ್ರಿ. ಅದು ಸಕ್ಕರೆ ಕರೆಗೆ ಬೇಕಲ್ರಿ, ಅಲ್ಲಿವರೆಗೂ ಚೆಂದಾಗ ಕೈ ಆಡಿಸ್ಕೊರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಚೆಂದಾಗ ಕುದಿಬೇಕು ರೀ. ಕುದಿವಾಗ ಇದಕ್ಕೆ ನಾವೇನು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ರೀ ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ನ ಅವು ಹಾಕೋತೀವಿ ನೋಡಿರಿ. ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಕೊಂಡ್ಬಿಡೋಣ್ರಿ. ಚೆಂದಾಗ ಮಿಕ್ಸ್ ಆಗ್ಬೇಕು ರೀ. ಅದು ಅಲ್ಲಿವರೆಗೂ ಕೈ ಆಡಿಸೋಣಂತ್ರಿ. ಈಗ ನೋಡ್ಬೋದು ನೀವು ಚೆಂದಾಗ ಇದು ಕುದಿಯಾಕತ್ತೈತಿ. ಈಗ ಏಲಕ್ಕಿ ಪುಡಿನ ಹಾಕ್ಕೊಳ್ತೀವಿ ನೋಡಿರಿ. ಇದನ್ನು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದನ್ನು ಕುದಿಸ್ಕೊರಿ. ಇದು ಲಾಸ್ಟ್ ಟಚ್ ಏನಪ್ಪ ಅಂತಂದ್ರೆ ಕೇಸರ ಸಫ್ರಾನ ಹಾಕ್ಕೊಳತ್ತೀವಿ. ಇದನ್ನು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡೋದು. ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ರೆ ನಮ್ಮ ಸಬ್ಬಕ್ಕಿ ಪಾಯಸ ರೆಡಿಯಾಗಿರುತ್ತೆ ನೋಡಿರಿ. ನೀವು ಮಾಡೋ ಹೊತ್ನಾಗ ವಾಸನೆ ಅಂತ ಮಸ್ತ್ ಬಂದಿತ್ತು. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಎಷ್ಟು ಗಂಟೆ ಇಟ್ಟರು ಕೂಡ ಗಟ್ಟಿಯಾಗಲ್ಲ. ಇದೇ ರೀತಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ತಪ್ಪದ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.